ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಶ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಶ್ರಮ್ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಮೇ ತಿಂಗಳಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಎಲ್ಲ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿ ರಿವೈಸ್ ಮಾಡಲಾಗ್ತಾ ಇದೆ. ಈ ರಿವಿಷನ್ ವೀಡಿಯೋಸ್ಗಳನ್ನು ನೋಡಿಲ್ಲ ಅಂತಂದರೆ ರಾಶ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ನಲ್ಲಿ ರಿವಿಷನ್ ಅನ್ನುವ ಪ್ಲೇಲಿಸ್ಟ್ನಲ್ಲಿ ಹೋಗಿ ಎಲ್ಲ ರಿವಿಷನ್ ವೀಡಿಯೋಸ್ಗಳನ್ನು ನೋಡಿಕೊಂಡು ಈಸಿಯಾಗಿ ನಿಮ್ಮ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ರಿವೈಸ್ ಮಾಡ್ಕೋಬಹುದು. ಈಗ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ನೋಟ್ಸ್ಗಳನ್ನು PDF ರೂಪದಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ರಾಶ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿಂದ PDF ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಈಸಿಯಾಗಿ ರಿವೈಸ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಮಂತ್ಲಿ ಕಂಪೈಲೇಷನ್ ನೋಟ್ಸ್ಗಳನ್ನು ಕೂಡ ಅಪ್ಲೋಡ್ ಮಾಡಲಾಗಿದೆ, ಸೊ ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇನ್ನು ಇವತ್ತಿನ ಡಿಸ್ಕಷನನ್ನು ಒಂದು ಪ್ರಶ್ನೆಯೊಂದಿಗೆ ಪ್ರಾರಂಭ ಮಾಡೋಣ. ಈ ಕೆಳಗಿನ ಲಿಸ್ಟ್ನಲ್ಲಿ ಯಾವುದು ಕ್ರಿಟಿಕಲ್ ಮಿನರಲ್ ಅಲ್ಲ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ವೆನೆಡಿಯಂ, ಆಪ್ಷನ್ 2 ಚಿನ್ನ, ಆಪ್ಷನ್ 3 ಲಿಥಿಯಂ, ಆಪ್ಷನ್ 4 ಕೋಬಾಲ್ಟ್ ಅಂತ ನೀಡಲಾಗಿದೆ. ಯಾವುದೇ ಒಂದು ರಾಷ್ಟ್ರ ಪ್ರಚಲಿತದಲ್ಲಿ ಅಥವಾ ವರ್ತಮಾನದಲ್ಲಿ ಬೆಳವಣಿಗೆಯನ್ನು ಸಾಧಿಸಬೇಕು, ತಂತ್ರಜ್ಞಾನದ ರೂಪದಲ್ಲಿ ಆಗಿರ್ಬೋದು ಅಥವಾ ಆರ್ಥಿಕವಾಗಿ ಬೆಳವಣಿಗೆಯನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಈ ಕ್ರಿಟಿಕಲ್ ಮಿನರಲ್ಸ್ಗಳನ್ನು ಹೊಂದುವುದು ಸಾಕಷ್ಟು ಅವಶ್ಯಕವಿದೆ ಅಂತ ನಾವು ರೆಗ್ಯುಲರ್ ಆಗಿ ಓದ್ತಾ ಇರ್ತೀವಿ. ಕ್ರಿಟಿಕಲ್ ಮಿನರಲ್ಸ್ ಬಗ್ಗೆ ನಿರ್ಣಾಯಕ ಖನಿಜಗಳು ಅಂತ ಇದನ್ನು ಕರೀತಾರೆ. ಸೊ ಈ ಕೆಳಗಿನ ಲಿಸ್ಟ್ನಲ್ಲಿ ಯಾವುದು ಕ್ರಿಟಿಕಲ್ ಮಿನರಲ್ ಅಲ್ಲ ಅಂತ ಗುರುತಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅಟ್ಲೀಸ್ಟ್ ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ ಗೆಸ್ ಮಾಡಿ ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಇವತ್ತಿನ ಮೊದಲನೇ ಆರ್ಟಿಕಲ್ ಇ-ಶ್ರಮ್ ಅನ್ನುವ ಪೋರ್ಟಲ್ ಆಗಿದೆ. ಇದು ಒಂದು ಆನ್ಲೈನ್ ಪೋರ್ಟಲ್ ಆಗಿದ್ದು ಇತ್ತೀಚೆಗೆ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಸ್ವಿಟ್ಜರ್ಲ್ಯಾಂಡ್ ದೇಶದ ಜಿನೆವಾದಲ್ಲಿ ಇತ್ತೀಚೆಗೆ 112ನೇ ಇಂಟರ್ನ್ಯಾಷನಲ್ ಲೇಬರ್ ಕಾನ್ಫರೆನ್ಸ್ ಅಂತಾರಾಷ್ಟ್ರೀಯ ಕಾರ್ಮಿಕ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು. ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಕೇಂದ್ರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಈ ಒಂದು ಸಚಿವಾಲಯದ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾದಂತಹ ಇ-ಶ್ರಮ್ ಅನ್ನುವ ಪೋರ್ಟಲ್ನ ಬಗ್ಗೆ ಡೆಮಾನ್ಸ್ಟ್ರೇಷನನ್ನು ನೀಡಲಾಯಿತು, ಪ್ರದರ್ಶನವನ್ನು ನೀಡಲಾಯಿತು ಮತ್ತು ಇ-ಶ್ರಮ್ ಪೋರ್ಟಲ್ನ ಉಪಯೋಗಗಳನ್ನು ಎಕ್ಸ್ಪ್ಲೇನ್ ಮಾಡಲಾಯಿತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಇ-ಶ್ರಮ್ ಅಂದರೆ ಏನು ಅಂತ ತಿಳ್ಕೊಳ್ಳೋದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಇಲ್ಲಿ ನೋಡಿ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಅಂತ ನೀಡಲಾಗಿದೆ. ಅಂದರೆ ಕೇಂದ್ರದ ಈ ಲೇಬರ್ ಆ್ಯಂಡ್ ಇಂಡಸ್ಟ್ರಿ ಮಿನಿಸ್ಟ್ರಿಯ ಅಡಿಯಲ್ಲಿ ಈ ಒಂದು ಎಂಪ್ಲಾಯ್ಮೆಂಟ್ ಇನ್ ಮಿನಿಸ್ಟ್ರಿಯ ಅಡಿಯಲ್ಲಿ ಈ ಒಂದು ಇ-ಶ್ರಮ್ ಪೋರ್ಟಲನ್ನು ಅಭಿವೃದ್ಧಿಪಡಿಸಲಾಗಿದೆ. ಸೊ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ದೇಶದಾದ್ಯಂತ ಈ ಅಸಂಘಟಿತ ವಲಯದಲ್ಲಿ ತೊಡಗಿರುವಂತಹ ಕಾರ್ಮಿಕರಿಗೆ ಸಮಗ್ರವಾದಂತಹ ಒಂದು ಸರ್ಕಾರದ ಪ್ರಯೋಜನಗಳನ್ನು ಒದಗಿಸುವಂತೆ ಆ ಎಲ್ಲ ಕಾರ್ಮಿಕರನ್ನು ನೋಂದಾವಣಿ ಮಾಡಿಕೊಳ್ಳುವುದರ ಮೂಲಕ ಸಮಗ್ರವಾದಂತಹ ಇಂಟಿಗ್ರೇಟೆಡ್ ಆದಂತಹ ಒಂದು ಡೇಟಾಬೇಸನ್ನು ರೂಪಿಸುವುದು. ಸೊ ಈ ಒಂದು ಸಮಗ್ರವಾದಂತಹ ಮಾಹಿತಿಯನ್ನು ಆ ಅಸಂಘಟಿತ ವಲಯದಲ್ಲಿ ತೊಡಗಿರುವಂತಹ ಕಾರ್ಮಿಕರ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಅವರಿಗೆ ಸರ್ಕಾರದಿಂದ ಜಾರಿಗೊಳಿಸ್ತಾ ಇರುವಂತಹ ಸ್ಕೀಮ್ಗಳಾಗಿರ್ಬೋದು ಅಥವಾ ಉಪಕ್ರಮಗಳ ಪ್ರಯೋಜನಗಳನ್ನು ಒದಗಿಸುವಂತೆ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಇದನ್ನು ಗುರುತಿಸ್ಬೋದು ಇ-ಶ್ರಮ್ ಅನ್ನುವ ಪೋರ್ಟಲನ್ನು. ಇನ್ನು ಇದನ್ನು ಲಾಂಚ್ ಮಾಡಿದಂತಹ ವರ್ಷ ಯಾವುದು ಅಂತಂದರೆ 2021ನೇ ಇಸ್ವಿಯಲ್ಲಿ ಇದನ್ನು ಲಾಂಚ್ ಮಾಡಿದಂತಹ ಮಿನಿಸ್ಟ್ರಿಯ ಹೆಸರು ಏನು ಅಂತಂದರೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ, ಕೇಂದ್ರದ ಯೂನಿಯನ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಮಿನಿಸ್ಟ್ರಿಯ ಅಡಿಯಲ್ಲಿ 2021ರಲ್ಲಿ ಲಾಂಚ್ ಆದಂತಹ ಒಂದು ಡೇಟಾಬೇಸ್ ರಿಜಿಸ್ಟ್ರೇಷನ್ ಪ್ಲ್ಯಾಟ್ಫಾರ್ಮ್ ಯಾವುದು ಅಂತಂದರೆ ಇ-ಶ್ರಮ್ ಪೋರ್ಟಲ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಸಂಘಟಿತ ವಲಯ ಅಂದರೆ ಇನ್ಫಾರ್ಮಲ್ ಸೆಕ್ಟರ್ ಅಂತ ನಾವು ಇಂಗ್ಲೀಷ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಇನ್ಫಾರ್ಮಲ್ ಸೆಕ್ಟರ್ ಅಥವಾ ಅಸಂಘಟಿತ ವಲಯ ಅಂತಂದರೆ ಸಿಂಪಲ್ಲಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಸರ್ಕಾರದಿಂದ ನೋಂದಣಿ ಆಗದೇ ಇರುವಂತಹ ಉದ್ಯಮದಲ್ಲಿ ತೊಡಗಿರುವಂತಹ ಚಿಕ್ಕ ಪುಟ್ಟ ವ್ಯಾಪಾರಿಗಳಾಗಿರ್ಬೋದು ಅಥವಾ ಬೀದಿ ಬದಿ ನಿಂತು ಕೆಲಸ ಮಾಡುವಂತಹ ಈ ಕಾರ್ಮಿಕರಾಗಿರಬಹುದು ಅಥವಾ ಕೂಲಿಗಳಾಗಿರಬಹುದು, ಈ ಕಿರಾಣಿ ಅಂಗಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಕಾರ್ಮಿಕರಾಗಿರ್ಬೋದು. ಸೊ ಈ ರೀತಿಯಾಗಿ ಕಾಂಟ್ರಾಕ್ಟ್ನಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಾಗಿರ್ಬೋದು. ಸೊ ಈ ರೀತಿಯಾದಂತಹ ಉದ್ಯೋಗದಲ್ಲಿ ತೊಡಗಿರುವಂತಹ ಕಾರ್ಮಿಕರನ್ನು
ಒಂದೇ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಅವರ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಅವರಿಗೆ ಸರ್ಕಾರದಿಂದ ಈ ಲಾಂಚ್ ಮಾಡಲಾಗುವಂತಹ ಸ್ಕೀಮ್ಗಳ ಪ್ರಯೋಜನವನ್ನು ಒದಗಿಸುವಂತಹ ಒಂದು ವೇದಿಕೆಯಾಗಿ ಈ ಶ್ರಮ್ ಪೋರ್ಟಲನ್ನು ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ದೇಶದಾದ್ಯಂತ ಗುರುತಿಸಲಾದಂತಹ ಸುಮಾರು 30 ಬ್ರಾಡರ್ ಉದ್ಯೋಗ ವಲಯಗಳು ಅಥವಾ ವಿಶಾಲ ಉದ್ಯೋಗ ವಲಯಗಳು ಮತ್ತು ಅದರಲ್ಲಿ ಸುಮಾರು 400 ಉದ್ಯೋಗಗಳನ್ನು ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ. ಬೀದಿ ಬದಿ ವ್ಯಾಪಾರಿ ಅಥವಾ ಸ್ಟ್ರೀಟ್ ವೆಂಡರ್ಸ್ಗಳಾಗಿರ್ಬೋದು, ಕಿರಾಣಿ ಅಂಗಡಿಯಲ್ಲಿ ಕೆಲಸ ನಿರ್ವಹಿಸುವಂತಹ ಕಾರ್ಮಿಕರಾಗಿರ್ಬೋದು, ಈ ರೀತಿಯಾಗಿ ಅಸಂಘಟಿತ ವಲಯದಲ್ಲಿ ತೊಡಗಿರುವಂತಹ ಸುಮಾರು 400 ಉದ್ಯೋಗಗಳನ್ನು ಗುರುತಿಸಿ ಸರ್ಕಾರದಿಂದ ಈ ಸ್ವಯಂ ಘೋಷಣೆಯನ್ನು ಮಾಡುವುದರ ಮೂಲಕ ಆಧಾರ್ನೊಂದಿಗೆ ಲಿಂಕ್ ಮಾಡುವುದರ ಮೂಲಕ ಅವರ ಮಾಹಿತಿಯನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡುವುದರ ಮೂಲಕ ಈ ಒಂದು ಡೇಟಾಬೇಸ್ ಕಲೆಕ್ಷನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಈ ಶ್ರಮ್ ಪೋರ್ಟಲ್ನಲ್ಲಿ ಈ ಎಲ್ಲ ಕಾರ್ಮಿಕರು ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕಾಗುತ್ತೆ. ಸೊ ಹೀಗಾಗಿ ಇದೊಂದು ದೇಶದ ಅಸಂಘಟಿತ ಕಾರ್ಮಿಕರಿಗೆ ಒದಗಿಸಲಾದಂತಹ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇದಕ್ಕಿಂತ ಮುಂಚೆ ಅಸ್ತಿತ್ವದಲ್ಲಿದ್ದಂತಹ ರಾಷ್ಟ್ರೀಯ ವೃತ್ತಿ ಸೇವೆ ಅಥವಾ ನ್ಯಾಷನಲ್ ಕರಿಯರ್ ಸರ್ವಿಸಸ್ ಪೋರ್ಟಲ್ ಆಗಿರ್ಬೋದು, ಸ್ಕಿಲ್ ಇಂಡಿಯಾ ಡಿಜಿಟಲ್ ಹಬ್ SIDH ಪೋರ್ಟಲ್ ಆಗಿರಬಹುದು, ಮೈ ಸ್ಕೀಮ್ ಅನ್ನುವ ಪೋರ್ಟಲ್ ಆಗಿರ್ಬೋದು, ಪ್ರಧಾನಮಂತ್ರಿ ಶ್ರಮ್ ಯೋಗಿ ಮಾನ್ ಧನ್ ಪೋರ್ಟಲ್ ಆಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ಪ್ರಮುಖ ಪ್ರಚಲಿತದಲ್ಲಿದ್ದಂತಹ ಪೋರ್ಟಲ್ಗಳನ್ನು ಇಂಟಿಗ್ರೇಟ್ ಮಾಡುವುದರ ಮೂಲಕ ಅಂದರೆ ಸಂಯೋಜನೆ ಮಾಡುವುದರ ಮೂಲಕ ಇದು ಒನ್ ಸ್ಟಾಪ್ ಸೊಲ್ಯೂಷನ್ ಆಗಿ ಈ ಶ್ರಮ್ ಪೋರ್ಟಲನ್ನು ಅಭಿವೃದ್ಧಿಪಡಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆಗಲೇ ತಿಳಿಸಿದ ಹಾಗೆ ರಿಜಿಸ್ಟರ್ ಮಾಡ್ಕೋಬೇಕು ಅಂತಂದರೆ ಈ ಅಸಂಘಟಿತ ವಲಯದಲ್ಲಿ ತೊಡಗಿರುವಂತಹ ಕಾರ್ಮಿಕರು ಸ್ವತಃ ಈ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಅಥವಾ ಈ ಶ್ರಮ್ ಪೋರ್ಟಲ್ನಲ್ಲಿ ಹೋಗಿ ತಮ್ಮ ಆಧಾರ್ ನಂಬರನ್ನು ಮತ್ತು ತಮ್ಮ ಮಾಹಿತಿಯನ್ನು ಆಧಾರ್ ಸೀಡ್ ಮಾಡುವುದರ ಮೂಲಕ, ಆಧಾರ್ ಸೀಡಿಂಗ್ ಅಂತ ಕರೀತಾರೆ, ಅಂದರೆ ತಮ್ಮ ಮಾಹಿತಿಯನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡುವುದರ ಮೂಲಕ ಈ ಪೋರ್ಟಲ್ನಲ್ಲಿ ನೋಂದಾವಣೆಯನ್ನು ಮಾಡಿಕೊಳ್ಳಬಹುದಾಗಿದೆ. ಸೊ ಇದರಿಂದ ಈ ಸಚಿವಾಲಯಗಳು ಮತ್ತು ಇಲಾಖೆಗಳಿಂದ ಜಾರಿಗೊಳಿಸಲಾಗುವಂತಹ ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಆಕ್ಸೆಸ್ಸನ್ನು ಪಡೆದುಕೊಳ್ಳುವುದಕ್ಕೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಅನುಕೂಲ ಆಗುತ್ತೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಒಂದು ಪೋರ್ಟಲ್ ಬಗ್ಗೆ ಮಾಹಿತಿಯನ್ನು ಇತ್ತೀಚೆಗೆ ಜಿನಿವಾದಲ್ಲಿ ನಡೆದಂತಹ 112ನೇ ಇಂಟರ್ನ್ಯಾಷನಲ್ ಲೇಬರ್ ಕಾನ್ಫರೆನ್ಸ್ನಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದಿಂದ ಈ ಒಂದು ಡೆಮಾನ್ಸ್ಟ್ರೇಷನನ್ನು ನೀಡಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಪ್ರಯೋಜನ ಇರುವಂತಹ ಆನ್ಲೈನ್ ಪೋರ್ಟಲನ್ನು ನಾವು ಡೆವಲಪ್ ಮಾಡಿದ್ದೇವೆ. ಇದರಿಂದ ಈ ಎಲ್ಲ ವಲಯಗಳಿಗೆ, ಅಸಂಘಟಿತ ವಲಯದ ಕಾರ್ಮಿಕರಿಗೆ ಅನುಕೂಲ ಆಗ್ತಾ ಇದೆ ಅಂತ ಮಾಹಿತಿಯನ್ನು ಶೇರ್ ಮಾಡಿಕೊಳ್ಳಲಾಗಿದೆ ಅಂತ ನಾವು ಕಾಂಟೆಕ್ಸ್ಟ್ನಿಂದ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಈ ಶ್ರಮ್ ಪೋರ್ಟಲ್. ಇನ್ನು ಮುಂದಿನ ಆರ್ಟಿಕಲ್ ಬಿಟೋಮಿನ್ ಅನ್ನುವ ವಸ್ತುವಿನ ಬಗ್ಗೆ ಇದೆ. ನಮ್ಮ ಭಾರತದಲ್ಲಿ ಬಳಕೆಯಾಗುವಂತಹ ಸುಮಾರು 87% ಪೆಟ್ರೋಲಿಯಮನ್ನು ಇತರ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳುತ್ತೆ. 2023ರ ಒಂದು ಡೇಟಾ ಪ್ರಕಾರ ದೇಶದಲ್ಲಿ ಬಳಕೆಯಾದಂತಹ 100ರಲ್ಲಿ 87% ಪೆಟ್ರೋಲಿಯಮನ್ನು ಇತರ ರಾಷ್ಟ್ರಗಳಿಂದ ಇಂಪೋರ್ಟ್ ಮಾಡಲಾಗಿದೆ. ಸೊ ಇದರಿಂದ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದೇನು ಅಂತಂದರೆ, ಭಾರತ ಎಷ್ಟರ ಮಟ್ಟಿಗೆ ಇತರ ರಾಷ್ಟ್ರಗಳ ಮೇಲೆ ಪೆಟ್ರೋಲಿಯಂ ಉತ್ಪನ್ನಕ್ಕೆ ಅಥವಾ ಕಚ್ಚಾ ಪೆಟ್ರೋಲಿಯಂಗೆ ಎಷ್ಟು ಅವಲಂಬನೆಯನ್ನು ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಈ ಒಂದು ಅವಲಂಬನೆಯನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಭಾರತದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ರಿನ್ಯೂಯಬಲ್ ಎನರ್ಜಿಗಳಿಗೆ ಅಥವಾ ಪುನರ್ಬಳಕೆ ಮಾಡಬಹುದಾದಂತಹ ಇಂಧನಗಳ ಮೇಲೆ ಹೆಚ್ಚಿನ ಒಂದು ಫೋಕಸನ್ನು ಮಾಡಲಾಗ್ತಾ ಇದೆ. ಅವುಗಳ ಉತ್ಪಾದನೆಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಈ ನ್ಯಾಷನಲ್ ಹೈಡ್ರೋಜನ್ ಮಿಷನ್ ಆಗಿರ್ಬೋದು, ಸೋಲಾರ್ ಅಲಯನ್ಸ್ ಆಗಿರ್ಬೋದು, ಅಂದರೆ ಈ ಸೌರ ಮತ್ತು ಈ ವಿಂಡ್ ಎನರ್ಜಿ ಅಥವಾ ಪವನ ಶಕ್ತಿಯ ಉತ್ಪಾದನೆ ಆಗಿರ್ಬೋದು. ಈ ರೀತಿಯಾಗಿ ಪೆಟ್ರೋಲಿಯಂ ಬಳಕೆಯನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಭಾರತದಲ್ಲಿ ಪ್ರಯತ್ನಗಳು ನಡೀತಾ ಇವೆ ಅಂತ ನಾವು ಮೇಲಿಂದ ಮೇಲೆ ನ್ಯೂಸ್ ಪೇಪರ್ನಲ್ಲಿ ಆಗಿರ್ಬೋದು, ಕರೆಂಟ್ ಅಫೇರ್ಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೇವೆ. ಸೊ ಇದೇ ಒಂದು ಪೆಟ್ರೋಲಿಯಂ ಮೇಲೆ ಭಾರತ ಹೊಂದಿರುವಂತಹ ಅವಲಂಬನೆಯನ್ನು ಕಡಿಮೆ ಮಾಡುವಂತಹ ನಿಟ್ಟಿನ ಒಂದು ಭಾಗವಾಗಿ ಈ ಬಿಟೋಮಿನ್ ಅನ್ನುವ ಪೆಟ್ರೋಲಿಯಂ ಆಧಾರಿತ ಹೈಡ್ರೋಕಾರ್ಬನನ್ನು ಭಾರತ ಇತರ ರಾಷ್ಟ್ರಗಳಿಂದ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಸೊ ಅದರ ಪ್ರಮಾಣವನ್ನು ಕಡಿಮೆ ಮಾಡುವಂತಹ ಉದ್ದೇಶದಿಂದ ಈ ಜೈವಿಕ ಬಿಟೋಮಿನನ್ನು ಉತ್ಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಭಾರತದಲ್ಲಿ
ಯಥೇಚ್ಛವಾಗಿ ದೊರಕುವಂತಹ ಬಯೋಮಾಸ್ ಆಗಿರಬಹುದು, ಕೃಷಿ ತ್ಯಾಜ್ಯಗಳಾಗಿರ್ಬೋದು. ಸೊ ಈ ರೀತಿಯಾದಂತಹ ತ್ಯಾಜ್ಯ ವಸ್ತುಗಳಿಂದ ಜೈವಿಕ ಬಿಟುಮಿನನ್ನು ಉತ್ಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ಈ ಬಿಟುಮಿನನ್ನು ಉತ್ಪಾದನೆ ಮಾಡುವಂತಹ ಒಂದು ಪ್ರೋತ್ಸಾಹವನ್ನು ಮಾಡಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಇದನ್ನು ಮುಖ್ಯವಾಗಿ ಈ ರಸ್ತೆಗಳ ಡಾಂಬರೀಕರಣಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬಳಸಬಹುದಾಗಿದೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ನೀವು ಅನ್ಕೋಬೋದು, ಸಿಮೆಂಟ್ ಉತ್ಪಾದನೆ ಮಾಡಿ ಕಾಂಕ್ರೀಟ್ನಿಂದ ಭಾರತದಲ್ಲಿ ಇಷ್ಟೊಂದು ಸಿಮೆಂಟ್ ಫ್ಯಾಕ್ಟ್ರಿಗಳಿವೆ, ಸಿಮೆಂಟ್ನಿಂದ ಈ ರಸ್ತೆಯ ನಿರ್ಮಾಣ ಮಾಡಬಹುದು, ಅದರಿಂದ ಕೂಡ ಭಾರತದಲ್ಲಿ ಈ ಪೆಟ್ರೋಲಿಯಂ ಉತ್ಪಾದನೆ ಅಥವಾ ಪೆಟ್ರೋಲಿಯಂನ ಆಮದು ಮಾಡಿಕೊಳ್ಳುವಂತಹ ಪ್ರಮಾಣ ಕಡಿಮೆ ಮಾಡ್ಬೋದು ಅಂತ ನೀವು ಅನ್ಕೋಬೋದು. ಆದರೆ ಈ ಸಿಮೆಂಟ್ ಉತ್ಪಾದನೆಯಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಉತ್ಪಾದನೆ ಆಗುತ್ತೆ, ಇದರಿಂದ ಪೊಲ್ಯೂಷನ್ ಕೂಡ ಹೆಚ್ಚಾಗುತ್ತೆ. ಸೊ ಇದೇ ಒಂದು ಕಾರಣದಿಂದ ಈ ಜೈವಿಕ ಬಿಟುಮಿನನ್ನು ಬಳಸಿಕೊಂಡು ರಸ್ತೆಗಳ ಡಾಂಬರೀಕರಣ ನಡೆಸುವಂತಹ ಒಂದು ಪ್ರಯೋಗವನ್ನು ನಡೆಸಲಾಗ್ತಾ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಈ ಬಯೋಮಾಸ್ ಮತ್ತು ಕೃಷಿ ತ್ಯಾಜ್ಯದಿಂದ ಬಿಟುಮಿನನ್ನು ತಯಾರು ಮಾಡುವಂತಹ ಒಂದು ಪ್ರಯತ್ನಗಳು ನಡೀತಾ ಇವೆ ಅಂತ ನಾವು ಈ ಕಾಂಟೆಕ್ಸ್ಟನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಈ ಬಿಟುಮಿನ್ ಅಂದರೆ ಏನು ಅಂತ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಈ ನ್ಯೂಸ್ನಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು, ಅರ್ಥ ಮಾಡ್ಕೋಬೋದು. ರಸ್ತೆಗಳ ಡಾಂಬರೀಕರಣಕ್ಕೆ ಇದನ್ನು ಬಳಸ್ತಾರೆ ಅಂತಂದರೆ ಇದು ಸಾಮಾನ್ಯವಾಗಿ ಟಾರ್ನಂತೆ ಬಳಕೆಯಾಗುವಂತಹ ಒಂದು ವಸ್ತು ಅಂತ ನಾವು ಅಂದಾಜು ಮಾಡಬಹುದು. ಸೊ ನಿಮ್ಮ ಒಂದು ಗೆಸ್ಸಿಂಗ್ ಏನಿದೆ ಕರೆಕ್ಟ್ ಆಗಿದೆ. ಈ ಬಿಟುಮಿನ್ ಅನ್ನುವುದು ಏನು ಅಂತಂದರೆ ಪೆಟ್ರೋಲಿಯಂ ಆಧಾರಿತ ಒಂದು ಹೈಡ್ರೋಕಾರ್ಬನ್ನ ಭಾಗವಾಗಿದೆ. ಅಂದರೆ ಪೆಟ್ರೋಲಿಯಂನಿಂದ ಇದನ್ನು ಉತ್ಪಾದನೆ ಮಾಡಲಾಗುತ್ತೆ. ಸೊ ಈ ಡಾಂಬರ್ ಅಂತ ಏನು ಕರಿತೇವೆ, ಸೊ ಆ ಡಾಂಬರ್ನಲ್ಲಿ ಬಳಸಲಾಗುವಂತಹ ಟಾರ್ನ ಒಂದು ಸಮರೂಪಿಯಾದಂತಹ ಅಥವಾ ಟಾರ್ಗೆ ಇಕ್ವಿವೆಲೆಂಟ್ ಆದಂತಹ ಒಂದು ಅಡಿಜಿವ್ ಆಗಿ ಅಥವಾ ಒಂದು ಅಂಟಂಟಾದ ಒಂದು ವಸ್ತುವಾಗಿ ಇದನ್ನು ಬಳಸಲಾಗುತ್ತೆ ಅಂತ ನಾವು ಅಂದಾಜು ಮಾಡ್ಕೋಬೋದು. ಸಿಂಪಲ್ ಲೇಮ್ಯಾನ್ಸ್ ವರ್ಡ್ಸ್ನಲ್ಲಿ ಹೇಳೋದಾದರೆ ಇದನ್ನು ಸಿಂಪಲ್ ಆಗಿ ಟಾರ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಆದರೆ ಬಿಟುಮಿನ್ ಮತ್ತು ಟಾರ್ನಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಇರುವುದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಅವು ಏನು ಅಂತಂದರೆ ಈ ಬಿಟುಮಿನನ್ನು ಸಾಮಾನ್ಯವಾಗಿ ನೈಸರ್ಗಿಕವಾಗಿ ನಾವು ಪಡಿಬಹುದು ಅಥವಾ ಈ ಕಚ್ಚಾ ತೈಲವನ್ನು ಬಟ್ಟಿ ಇಳಿಸುವಿಕೆಯ ಡಿಸ್ಟಿಲೇಷನ್ ಪ್ರೋಸೆಸ್ನ ಮೂಲಕ ಈ ಬಿಟುಮಿನನ್ನು ಪಡಿಬಹುದಾಗಿದೆ. ನೈಸರ್ಗಿಕವಾಗಿ ಈ ಬಿಟುಮಿನನ್ನು ಯಾವ ರೀತಿ ಪಡಿಬೋದು ಅಂತಂದರೆ ಈ ಅಮೇರಿಕಾ ಆಗಿರ್ಬೋದು ಅಥವಾ ವೆನೆಜುವೆಲಾ ಆಗಿರ್ಬೋದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಆಯಿಲ್ ಸ್ಯಾಂಡ್ ಆಗಿರಬಹುದು ಮತ್ತು ಪಿಚ್ ಕೆರೆಗಳು ಅಥವಾ ಪಿಚ್ ಸರೋವರಗಳು, ಪಿಚ್ ಲೇಕ್ಸ್ ಅಂತ ಕರೀತಾರೆ. ಸೊ ಇಂತಹ ಪ್ರದೇಶಗಳಲ್ಲಿ ನೈಸರ್ಗಿಕವಾಗಿ ಈ ಬಿಟುಮಿನನ್ನು ಆ ದೇಶಗಳು ಹೊಂದಿವೆ. ಸೊ ಆ ಒಂದು ಬಿಟುಮಿನನ್ನು ನಾವು ಇನ್ನೊಂದು ದೇಶದಿಂದ ಆಮದು ಮಾಡಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇರುವುದರಿಂದ ಸೊ ಈ ಬಿಟುಮಿನನ್ನು ಬಯೋಮಾಸ್ ಮತ್ತು ಕೃಷಿ ತ್ಯಾಜ್ಯದಿಂದ ಜೈವಿಕ ಬಿಟುಮಿನನ್ನಾಗಿ ಅಭಿವೃದ್ಧಿಪಡಿಸಿ ಅದನ್ನು ಉತ್ಪಾದನೆ ಮಾಡಿ ಈ ಬಿಟುಮಿನನ್ನು ಇಂಪೋರ್ಟ್ ಮಾಡಿಕೊಳ್ಳುವಂತಹ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಈ ಬಿಟುಮಿನ್ ಅಂತಂದರೆ ಇದು ಡಿಸ್ಟಿಲ್ಡ್ ಕ್ರೂಡ್ ಆಯಿಲ್, ಅಂದರೆ ಕಚ್ಚಾ ತೈಲವನ್ನು ಬಟ್ಟಿ ಇಳಿಸುವಿಕೆಯ ಒಂದು ವಿಧಾನದ ಮೂಲಕ ಈ ಹೈಡ್ರೋಕಾರ್ಬನನ್ನು ಉತ್ಪಾದನೆ ಮಾಡಲಾಗುತ್ತೆ. ಬಿಟುಮಿನನ್ನು ನೈಸರ್ಗಿಕವಾಗಿ ಕೂಡ ಇದು ದೊರೆಯುತ್ತೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಡಿಸ್ಟಿಲ್ಡ್ ಕ್ರೂಡ್ ಆಯಿಲ್ ಆ್ಯಂಡ್ ಸೂಟೇಬಲ್ ಬೈಂಡಿಂಗ್ ಅದರ್ ಮಟೀರಿಯಲ್ಸ್ ಅಂದರೆ ಇತರ ವಸ್ತುಗಳಾದಂತಹ ಮರಳು ಆಗಿರ್ಬೋದು, ಕಲ್ಲುಗಳಾಗಿರ್ಬೋದು, ಅವುಗಳೊಂದಿಗೆ ಬೈಂಡಿಂಗ್ ಮಟೀರಿಯಲ್ ಆಗಿ ಅಥವಾ ಒಂದು ಅಂಟಾದಂತಹ ಒಂದು ಅಂಟಿನ ಒಂದು ಪೂರೈಕೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಈ ಬಿಟುಮಿನನ್ನು ನಾವು ಬಳಸ್ಬೋದಾಗಿದೆ. ಸೊ ಅದೇ ರೀತಿಯಾಗಿ ಇದೇ ಒಂದು ಪ್ರಯೋಜನವನ್ನು ಟಾರ್ ಕೂಡ ಫುಲ್ಫಿಲ್ ಮಾಡುತ್ತೆ. ಇದು ಒಂದು ವಿಸ್ಕಸ್ ಆದಂತಹ ಅಂದರೆ ಹೆಚ್ಚು ಗಟ್ಟಿಯಾಗಿರುವಂತಹ ಬ್ಲ್ಯಾಕ್ ಲಿಕ್ವಿಡ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನೀವೆಲ್ಲ ಟಾರನ್ನು ನೋಡಿರ್ತೀರಿ, ಆದರೆ ಬಿಟುಮಿನ್ ಕೂಡ ಇದೇ ಒಂದು ರೀತಿಯಲ್ಲಿ ಕಂಡುಬರುವಂತಹ ನೈಸರ್ಗಿಕವಾಗಿ ಅಥವಾ ಕೃತಕವಾಗಿ ಅಭಿವೃದ್ಧಿಪಡಿಸಲಾದಂತಹ ಒಂದು ವಸ್ತುವಾಗಿದೆ, ಅಡಿಸಿವ್ ಮಟೀರಿಯಲ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಹೆಚ್ಚು ವಿಸ್ಕಸ್ ಆಗಿರುವಂತಹ ಮತ್ತು ಡೆನ್ಸ್ ಆಗಿರುವಂತಹ ದಟ್ಟವಾದ ಮತ್ತು ಸ್ನಿಗ್ಧತೆಯನ್ನು ಹೊಂದಿರುವಂತಹ ಪೆಟ್ರೋಲಿಯಂ ಆಧಾರಿತ ಹೈಡ್ರೋಕಾರ್ಬನ್ ಬಿಟುಮಿನ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಅಸ್ಪಾಲ್ಟ್ ಅಂತ ಕೂಡ ನೀವೆಲ್ಲ ಓದ್ತಿರ್ಬೋದು, ಅಸ್ಪಾಲ್ಟ್ ರೋಡ್ಸ್ ಅಂತ. ಬಿಟುಮಿನ್ನೊಂದಿಗೆ ಸ್ಯಾಂಡನ್ನು, ಮರಳನ್ನು ಮಿಶ್ರಣ ಮಾಡಿದರೆ ನಾವು ಈ ರಸ್ತೆಯನ್ನು ನಿರ್ಮಾಣ ಮಾಡುವಂತಹ ಕಾಮಗಾರಿಯಲ್ಲಿ ಕಂಡುಬರುವಂತಹ ಈ ಮರಳು ಮಿಶ್ರಿತ ಬಿಟುಮಿನನ್ನು ನಾವು ಕಾಣ್ತೇವೆ. ಸಾಮಾನ್ಯವಾಗಿ ಕಪ್ಪಾದಂತಹ ಒಂದು
ಕಲರ್ನಲ್ಲಿ ಈ ಬಿಟುಮಿನನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಈ ಟಾರ್ ಮತ್ತು ಬಿಟುಮಿನ್ ನಡುವೆ ಇನ್ನೊಂದು ಇಂಪಾರ್ಟೆಂಟ್ ಆದಂತಹ ಡಿಫ್ರೆನ್ಸ್ ಏನು ಅಂತಂದರೆ, ಬಿಟುಮಿನಿಗೆ ಕಂಪೇರ್ ಮಾಡಿದರೆ ಟಾರ್ನಲ್ಲಿ ಹೆಚ್ಚಿನ ಪ್ರಮಾಣದ ಕಾರ್ಬನ್ ಕಂಟೆಂಟ್ ಇರುತ್ತೆ. ಕಾರ್ಬನ್ ಅಂಶ ಟಾರ್ನಲ್ಲಿ ಹೆಚ್ಚಾಗಿರುತ್ತೆ. ಟಾರ್ ಈಸ್ ಸುಪೀರಿಯರ್ ಟು ಬಿಟುಮಿನ್ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇದರ ಪ್ರಮುಖವಾದಂತಹ ಗುಣಲಕ್ಷಣಗಳು ಏನು ಅಂತಂದರೆ, ಇದನ್ನು ಮುಖ್ಯವಾಗಿ ವಾಟರ್ ಪ್ರೂಫಿಂಗ್ ಏಜೆಂಟ್ ಆಗಿ, ಜಲ ನಿರೋಧಕ ಮಾಧ್ಯಮವಾಗಿ ಬಳಸಬಹುದು. ಹೆಚ್ಚಿನ ಅಂಟಿನ ಗುಣಲಕ್ಷಣವನ್ನು ಹೊಂದಿರುವಂತಹ ಈ ಬಿಟುಮಿನ್ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ರಸ್ತೆ ನಿರ್ಮಾಣ ಕಾರ್ಯದಲ್ಲಿ, ಹೆದ್ದಾರಿ ನಿರ್ಮಾಣ ಕಾರ್ಯದಲ್ಲಿ ಬಳಕೆ ಆಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ಇಮೇಜ್ನಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಈ ಅಸ್ಪಾಲ್ಟನ್ನು ಸ್ಯಾಂಡನ್ನು ಬಿಟುಮಿನ್ನೊಂದಿಗೆ ಮಿಕ್ಸ್ಚರ್ ಮಾಡುವುದರ ಮೂಲಕ ಅಸ್ಪಾಲ್ಟನ್ನು ತಯಾರಿಸಿ ರೋಡ್ಗಳ ರಸ್ತೆ ನಿರ್ಮಾಣ ಮಾಡಲಾಗುತ್ತೆ ಅಂತ ರೋಲರ್ಗಳನ್ನು ಓಡಿಸಲಾಗ್ತಾ ಇದೆ. ಇನ್ನು ಜಲ ನಿರೋಧಕ ಗುಣಲಕ್ಷಣವನ್ನು ಹೊಂದಿರುವುದ ಕಾರಣಕ್ಕಾಗಿ ಈ ಜಲ ನಿರೋಧಕ ದೋಣಿಗಳನ್ನು, ವಾಟರ್ ಪ್ರೂಫಿಂಗ್ ವೆಸೆಲ್ಸ್ಗಳನ್ನು ಅಥವಾ ಸಮುದ್ರದ ಹಡಗುಗಳನ್ನು ನಿರ್ಮಾಣ ಮಾಡುವುದರಲ್ಲಿ ಕೂಡ ಈ ಬಿಟುಮಿನನ್ನು ಉಪಯೋಗ ಅಥವಾ ಅದರ ಅಪ್ಲಿಕೇಶನ್ಸ್ಗಳನ್ನು ನಾವು ಗುರುತಿಸಬಹುದು. ಅದೇ ರೀತಿಯಾಗಿ ಮೇಲ್ಛಾವಣಿಗಳ ವಾಟರ್ ಪ್ರೂಫಿಂಗ್ ಸೊಲ್ಯೂಷನ್ ಆಗಿ ಈ ಬಿಟುಮಿನನ್ನು ಬಳಸಲಾಗುತ್ತೆ. ಅದೇ ರೀತಿಯಾಗಿ ಈ ಕಾರ್ಪೆಟ್ ಟೈಲ್ ಬ್ಯಾಕಿಂಗ್ ಆಗಿರ್ಬೋದು ಅಥವಾ ಪೇಂಟ್ಗಳಲ್ಲಿ ಬಳಸುವುದಾಗಿರ್ಬೋದು, ಇನ್ಸುಲೇಟಿಂಗ್ ಏಜೆಂಟ್ ಆಗಿ ಕೂಡ ಈ ಬಿಟುಮಿನನ್ನು ಬಳಸಲಾಗುತ್ತೆ. ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಆಫ್ ಬಿಟುಮಿನ್ ವಿಚ್ ಈಸ್ ದ ಹೈಡ್ರೋಕಾರ್ಬನ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಪೆಟ್ರೋಲಿಯಂ ಆಧಾರಿತ ಹೈಡ್ರೋಕಾರ್ಬನ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಭಾರತದಲ್ಲಿ ಈ ಬಿಟುಮಿನ್ನ ಆಮದನ್ನು ಪ್ರಮಾಣವನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಜೈವಿಕ ಬಿಟುಮಿನ್ಗೆ ಹೆಚ್ಚಿನ ಒತ್ತನ್ನು ನೀಡಲಾಗ್ತಾ ಇದೆ ಅಂತ ನಾವು ಕಾಂಟೆಕ್ಸ್ಟ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಜೈವಿಕ ಬಿಟುಮಿನ್ ಅಥವಾ ಬಯೋಬಿಟುಮಿನ್ ಅಂದರೆ ಈ ಸಸ್ಯಜನ್ಯ ಎಣ್ಣೆಗಳು, ಕ್ರಾಪ್ ಸ್ಟಬಲ್ಸ್ ಅಂದರೆ ಈ ಬೆಳೆಯ ತ್ಯಾಜ್ಯ ವಸ್ತುಗಳಾಗಿರ್ಬೋದು, ಪಾಚಿ ಆಗಿರ್ಬೋದು, ಲಿಗ್ನಿನ್ ಅಂದರೆ ಈ ಮರದ ಒಂದು ಅಂಶವಾಗಿರ್ಬೋದು, ಪ್ರಾಣಿಯ ಗೊಬ್ಬರ ಆಗಿರ್ಬೋದು, ಈ ರೀತಿಯಾದಂತಹ ತ್ಯಾಜ್ಯಗಳ ಬಳಕೆ ಮಾಡಿ ಅವುಗಳನ್ನು ಪ್ರೊಸೆಸ್ ಮಾಡುವುದರ ಮೂಲಕ ಈ ಜೈವಿಕ ಬಿಟುಮಿನನ್ನು ಉತ್ಪಾದನೆ ಮಾಡಬಹುದು. ಸೊ ಈ ಒಂದು ವಿಧಾನಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು, ಎಂಫಸೈಸನ್ನು ಭಾರತ ಸರ್ಕಾರದಿಂದ ನೀಡಲಾಗ್ತಾ ಇದೆ ಅಂತ ನಾವು ಕಾಂಟೆಕ್ಸ್ಟ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಈ ರೀತಿಯಾಗಿ ಕಾಣುವಂಥ ಈ ಬಿಟುಮಿನನ್ನು ಬಳಸಿ ರಸ್ತೆ ನಿರ್ಮಾಣ ಕಾರ್ಯದಲ್ಲಿ ನಾವು ಬಳಸಬಹುದಾಗಿದೆ. ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ರಸ್ತೆ ನಿರ್ಮಾಣ ಕಾರ್ಯ ನಡೀತಾ ಇದೆ. ಹೈವೇಗಳನ್ನು ನಿರ್ಮಾಣ ಮಾಡುವುದು ಅಥವಾ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡುವುದು. ಸೊ ಈ ರೀತಿಯಾದಂತಹ ಕಾರ್ಯಗಳಲ್ಲಿ ಬಿಟುಮಿನ್ನ ಬಳಕೆ ಹೆಚ್ಚಾಗ್ತಾ ಇರುವುದರಿಂದ ಭಾರತದಲ್ಲಿ ದೊರೆಯದೇ ಇರುವಂತಹ ಬಿಟುಮಿನ್ನ ಇನ್ನೊಂದು ರಾಷ್ಟ್ರದಿಂದ ಆಮದು ಮಾಡಿಕೊಳ್ಳುವುದಕ್ಕೆ ಪರ್ಯಾಯವಾಗಿ ಈ ಜೈವಿಕ ಬಿಟುಮಿನನ್ನು ಭಾರತದಲ್ಲಿ ಉತ್ಪಾದನೆ ಮಾಡುವುದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್ INS ಸುನೈನಾ ಅನ್ನುವ ಈ ಪೆಟ್ರೋಲಿಂಗ್ ವೆಸೆಲ್ ಬಗ್ಗೆ ಇದೆ. ಭಾರತದ ಈ ಫಾರಿನ್ ಪಾಲಿಸಿಯ ಭಾಗವಾಗಿರುವಂತಹ ಸಾಗರ್ ಅನ್ನುವ ಇನಿಷಿಯೇಟಿವ್ನ ಭಾಗವಾಗಿ, ಸಾಗರ್ ಅಂತಂದರೆ ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್, ಮುಖ್ಯವಾಗಿ ಹಿಂದೂ ಮಹಾಸಾಗರದಲ್ಲಿ, ಇಂಡಿಯನ್ ಓಷನ್ ಭಾಗದಲ್ಲಿ ಲೊಕೇಟ್ ಆಗಿರುವಂತಹ ಪ್ರಮುಖ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದುವಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರದಿಂದ ಈ ಸಾಗರ್ ಅನ್ನುವ ಇನಿಷಿಯೇಟಿವನ್ನು ಲಾಂಚ್ ಮಾಡಲಾಗಿತ್ತು. ಸೊ ಈ ಸಾಗರ್ ಅನ್ನುವ ಉಪಕ್ರಮದ ಭಾಗವಾಗಿ ಈ ಹಿಂದೂ ಮಹಾಸಾಗರದಲ್ಲಿರುವಂತಹ ದ್ವೀಪ ಸಮೂಹಗಳ ರಾಷ್ಟ್ರವಾದಂತಹ ಸಿಷೆಲ್ಸ್ ಅನ್ನುವ ಒಂದು ರಾಷ್ಟ್ರಕ್ಕೆ ಇತ್ತೀಚೆಗೆ ಅಂದರೆ ಜೂನ್ 15ರಿಂದ 24ನೇ ತಾರೀಕಿನವರೆಗೆ ಈ ಭಾರತದ ನೌಕಾಪಡೆಯ ಪ್ರಮುಖವಾದಂತಹ ಒಂದು ಗಸ್ತು ನೌಕೆಯಾದಂತಹ INS ಸುನೈನಾ ಸಿಷೆಲ್ಸ್ಗೆ ಭೇಟಿ ನೀಡಿತ್ತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಇದರ ಮೂಲಕ ಭಾರತ ಈ ಸಿಷೆಲ್ಸ್ ರಾಷ್ಟ್ರದೊಂದಿಗೆ ಸೌಹಾರ್ದತೆ ಮತ್ತು ಪರಸ್ಪರ ಸಹಕಾರವನ್ನು ಬಲಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಪಡ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಚೈನಾದ ಸಾಕಷ್ಟು ಇನ್ಫ್ಲೂಯೆನ್ಸ್ ಈ ಇಂಡಿಯನ್ ಓಷನ್ನಲ್ಲಿ ಹೆಚ್ಚಾಗ್ತಾ ಇರೋದ್ರಿಂದ ಅದನ್ನು ಬ್ರೇಕ್ ಮಾಡುವಂಥ ಉದ್ದೇಶದಿಂದ ಈ ಇಂಡಿಯನ್ ಓಷನ್ ಅಥವಾ ಹಿಂದೂ ಮಹಾಸಾಗರದಲ್ಲಿ ಭಾರತ ಈ ಇತರ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸುವುದು ಸಾಕಷ್ಟು ಮಹತ್ವದ ಪಾತ್ರವನ್ನು ವಹಿಸುತ್ತೆ ಇನ್ ಆರ್ಡರ್ ಟು ಎನ್ಶೋರ್ ದ ಸೆಕ್ಯೂರಿಟಿ ಆಫ್ ದ ಇಂಡಿಯನ್ ಓಷನ್ ಆ್ಯಂಡ್ ಆಲ್ಸೋ ಇಂಡಿಯಾ. ಸೊ ಹೀಗಾಗಿ ಈ ರೀತಿಯಾದಂತಹ ಒಂದು ಪ್ರಯೋಗಗಳನ್ನು ನಡೆಸಲಾಗ್ತಾ ಇರುತ್ತೆ ಭಾರತದಿಂದ. ಸೊ ಇತ್ತೀಚೆಗೆ ಈ ಸುನೈನಾ ಅನ್ನುವ ಪೆಟ್ರೋಲಿಂಗ್ ವೆಸೆಲನ್ನು ಸಿಷೆಲ್ಸ್ ರಾಷ್ಟ್ರಕ್ಕೆ ಕಳುಹಿಸಲಾಗಿತ್ತು.
ಸಿಶೆಲ್ಸ್ ರಾಷ್ಟ್ರದ ಈ ಪೋರ್ಟ್ ವಿಕ್ಟೋರಿಯಾ ಅನ್ನುವ ಬಂದರಿಗೆ ಇತ್ತೀಚೆಗೆ INS ಸುನೈನಾ ಭೇಟಿ ನೀಡಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ INS ಸುನೈನಾ ಅನ್ನುವ ಈ ವೆಸೆಲ್ ಬಗ್ಗೆ ಡೀಟೇಲ್ ಆಗಿ ಈ ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಈ ಸರಾಯೋ ಕ್ಯಾಟಗರಿಯಲ್ಲಿ ಲೊಕೇಟ್ ಮಾಡಲಾದಂತಹ ಗಸ್ತು ನೌಕೆಯಾಗಿ ಅಥವಾ ಪ್ಯಾಟ್ರೋಲಿಂಗ್ ವೆಸೆಲ್ ಆಗಿ INS ಸುನೈನಾ ಅನ್ನು ಗುರುತಿಸಲಾಗುತ್ತೆ. ಇದು ಒಂದು ಗಸ್ತು ತಿರುಗುವಂತಹ ಕಡಲಿನಲ್ಲಿ ಗಸ್ತು ತಿರುಗುವಂತಹ ಒಂದು ನೌಕೆಯಾಗಿದೆ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ಇಮೇಜ್ನಲ್ಲಿ ಅದರ ಒಂದು ಫೋಟೋವನ್ನು ಕೂಡ ನಾವು ನೋಡ್ಬೋದು. ಗೋವಾ ಶಿಪ್ಯಾರ್ಡ್ ಲಿಮಿಟೆಡ್ನಿಂದ ಸ್ಥಳೀಯವಾಗಿ ಡೆವಲಪ್ ಮಾಡಲಾದಂತಹ ದಕ್ಷಿಣ ನೆವಲ್ ಕಮಾಂಡರ್ನಿಂದ ಮಾನಿಟರ್ ಮಾಡಿಕೊಂಡು ಗೋವಾ ಶಿಪ್ಯಾರ್ಡ್ ಲಿಮಿಟೆಡ್ನಲ್ಲಿ ಡೆವಲಪ್ ಮಾಡಲಾದಂತಹ INS ಸುನೈನಾವನ್ನು ಕೊಚ್ಚಿಯಲ್ಲಿ ಡೆಪ್ಲಾಯ್ ಮಾಡಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಇದರ ಮುಖ್ಯ ವೈಶಿಷ್ಟ್ಯಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಕಡಲಾಚೆ ಗಸ್ತು ತಿರುಗುವಿಕೆ ಅಂದರೆ ಓವರ್ಸೀಸ್ ಪ್ಯಾಟ್ರೋಲಿಂಗ್ ವೆಸೆಲ್ ಆಗಿ ಮತ್ತು ಈ ಸರ್ವೆಲೆನ್ಸ್ ಅಥವಾ ಈ ಸಾಗರದಲ್ಲಿ ಕಣ್ಗಾವಲು ಕಾರ್ಯಾಚರಣೆಗಳನ್ನು ನಡೆಸುವುದಾಗಿರ್ಬೋದು, ಕಮ್ಯುನಿಕೇಷನನ್ನು ಎಸ್ಟಾಬ್ಲಿಷ್ ಮಾಡುವುದಾಗಿರ್ಬೋದು ಮತ್ತು ಈ ಸಮುದ್ರ ರೇಖೆಗಳ ಭಾರತದ ಈ ಸಮುದ್ರ ಗಡಿ ರೇಖೆಗಳ ಮೇಲ್ವಿಚಾರಣೆ ಮಾಡುವುದಾಗಿರ್ಬೋದು, ಬೆಂಗಾವಲನ್ನು ಒದಗಿಸುವಂತಹ ಕರ್ತವ್ಯಗಳಾಗಿರ್ಬೋದು, ಈ ರೀತಿಯಾದಂತಹ ಪ್ರಮುಖ ಕಾರ್ಯಗಳನ್ನು ನಡೆಸುವಂತಹ ಉದ್ದೇಶದಿಂದ ಆಪರೇಷನ್ಸ್ಗಳನ್ನು ಕಂಡಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ INS ಸುನೈನಾವನ್ನು ಅಭಿವೃದ್ಧಿಪಡಿಸಲಾಗಿದೆ. ಅಂದರೆ ಇದು ಸ್ಥಳೀಯವಾಗಿ ಇಂಡಿಜಿನಿಯಸ್ಲಿ ಡೆವಲಪ್ ಮಾಡಲಾದಂತಹ ಒಂದು ಪ್ಯಾಟ್ರೋಲಿಂಗ್ ವೆಸೆಲ್ ಆಗಿದೆ. ಪ್ಯಾಟ್ರೋಲಿಂಗ್ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ಪ್ಯಾಟ್ರೋಲಿಂಗ್ ಅಂತಂದರೆ ಗಸ್ತು ತಿರುಗುವಂತಹ ಕಣ್ಗಾವಲು ನೌಕೆ ಆಗಿದೆ, ಯುದ್ಧ ನೌಕೆ ಆಗಿದೆ. ಇನ್ನು ಸಾಗರ್ ಅನ್ನುವ ಇನಿಷಿಯೇಟಿವ್ನ ಭಾಗವಾಗಿ ಈ INS ಸುನೈನಾ ಸಿಶೆಲ್ಸ್ಗೆ ಭೇಟಿ ನೀಡಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಸಾಗರ್ ಇನಿಷಿಯೇಟಿವ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, 2015ನೇ ಇಸವಿಯಲ್ಲಿ ವೆರಿ ಇಂಪಾರ್ಟೆಂಟ್, 2015ನೇ ಇಸವಿಯಲ್ಲಿ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಟೆಡ್ ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಪಾಯಿಂಟ್ ಆಗುತ್ತೆ ಇದು. 2015ನೇ ಇಸವಿಯಲ್ಲಿ ಈ ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್, ಯಾವ ರೀಜನ್ ಅಂತಂದರೆ ಯಾವ ಪ್ರದೇಶ ಅಂತಂದರೆ ಇಂಡಿಯನ್ ಓಷಿಯನ್ ಅಂತ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಹಿಂದೂ ಮಹಾಸಾಗರದ ಪ್ರದೇಶದಲ್ಲಿರುವಂತಹ ಪ್ರಮುಖ ರಾಷ್ಟ್ರಗಳೊಂದಿಗೆ ಪರಸ್ಪರ ಸಹಕಾರ ಮತ್ತು ನಂಬಿಕೆಯನ್ನು ಅಭಿವೃದ್ಧಿಪಡಿಸುವಂತಹ ಉದ್ದೇಶದಿಂದ ಭಾರತದ ವಿದೇಶಾಂಗ ನೀತಿಯ ಭಾಗವಾಗಿ ಈ ಸಾಗರ್ ಅನ್ನುವ ಇನಿಷಿಯೇಟಿವನ್ನು ಸರ್ಕಾರದಿಂದ ಲಾಂಚ್ ಮಾಡಲಾಗಿತ್ತು ಅಥವಾ ಜಾರಿಗೊಳಿಸಲಾಗಿತ್ತು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಮುಖ್ಯವಾಗಿ ಈ ಸಾಗರದ ಭದ್ರತೆಯನ್ನು ಒದಗಿಸುವುದು, ಸುರಕ್ಷತೆಯನ್ನು ಖಾತ್ರಿಪಡಿಸಿಕೊಳ್ಳುವುದು ಅಷ್ಟೇ ಅಲ್ಲದೆ ಈ ಆರ್ಥಿಕತೆಯನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಸುಸ್ಥಿರ ಅಭಿವೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು ಮತ್ತು ಈ ಸಮುದ್ರದಲ್ಲಿ ಅಂದರೆ ಭಾರತದೊಂದಿಗೆ ಈ ಕಡಲ ಗಡಿಗಳನ್ನು ಹಂಚಿಕೊಳ್ಳುವಂತಹ ರಾಷ್ಟ್ರಗಳೊಂದಿಗೆ ಸಾಂಸ್ಕೃತಿಕ ಮತ್ತು ಆ ಜನರ ನಡುವೆ ಉತ್ತಮ ಬಾಂಧವ್ಯವನ್ನು ಬಲಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಸಾಗರ್ ಅನ್ನುವ ಇನಿಷಿಯೇಟಿವ್ ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್ ಅನ್ನುವ ಯೋಜನೆ ಏನಿದೆ ಅಥವಾ ಈ ಒಂದು ಸಿದ್ಧಾಂತ ಅಥವಾ ವಿದೇಶಾಂಗ ನೀತಿ ಏನಿದೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ, ಇದರ ಮುಖ್ಯ ಗುರಿ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ INS ಸುನೈನಾ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋಣ. ಈಗ ರೀಸೆಂಟಾಗಿ ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ಒಂದು ಸಂದರ್ಭದಲ್ಲಿ 2030ನೇ ಇಸವಿಯವರೆಗೆ ಈ ಎಲ್ಲ 17 ಗುರಿಗಳನ್ನು ಸಾಧಿಸುವಂತಹ ಒಂದು ಉದ್ದೇಶವನ್ನು ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಹೊಂದಿದೆ ಮತ್ತು ಎಲ್ಲ ರಾಷ್ಟ್ರಗಳ ಮೇಲೆ ಒಂದು ಪ್ರೆಷರನ್ನು ಹಾಕ್ತಾ ಇದೆ ಈ 17 ಗುರಿಗಳನ್ನು ಸಾಧಿಸಬೇಕು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಸೊ ಇದರ ಭಾಗವಾಗಿ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಅನ್ನುವ ಒಂದು ಗುರಿಯನ್ನು ನಾವು ಡಿಸ್ಕಸ್ ಮಾಡಿದ್ವಿ. 2030ನೇ ಇಸವಿಯವರೆಗೆ ಆಲ್ ಓವರ್ ದ ವರ್ಲ್ಡ್ ಈ ಕ್ಷಯ ರೋಗವನ್ನು ಅಥವಾ ಟ್ಯೂಬರ್ಕ್ಯುಲೋಸಿಸ್ ಅಥವಾ TB ರೋಗವನ್ನು ನಿರ್ಮೂಲ ಮಾಡುವಂತಹ ಗುರಿಯನ್ನು ಕೂಡ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂದರೆ ಗುಡ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಅಂತ ನಾವು ವೆಲ್ ಬೀಯಿಂಗ್ ಅಂತ ನಾವು ಒಂದು SDGಯನ್ನು ಗುರುತಿಸಿದ್ವಿ, ಡಿಸ್ಕಸ್ ಮಾಡಿದ್ವಿ. ಸೊ ಅದರ ಒಂದು ಭಾಗವಾಗಿ TB ನಿರ್ಮೂಲನೆಗೆ ಕೂಡ ಹೆಚ್ಚಿನ ಒತ್ತನ್ನು ನೀಡಲಾಗ್ತಾ ಇದೆ ಆಲ್ ಓವರ್ ದ ವರ್ಲ್ಡ್ ಇನ್ ಆರ್ಡರ್ ಟು ಅಚೀವ್ ದಿಸ್ ಇನ್ 2030 ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಸೊ ಅದರ ಭಾಗವಾಗಿ ಭಾರತವು ಕೂಡ ನಮ್ಮ ದೇಶದಾದ್ಯಂತ 2025ನೇ ಇಸವಿಯವರೆಗೆ
ಈ TBಯನ್ನು ನಿರ್ಮೂಲನೆ ಮಾಡಬೇಕು ಅನ್ನುವ ಗುರಿಯನ್ನು ಹೊಂದಿದೆ. ಸಂಪೂರ್ಣವಾಗಿ ಟ್ಯೂಬರ್ಕ್ಯುಲೋಸಿಸನ್ನು ಇರಾಡಿಕೇಟ್ ಮಾಡಬೇಕು ಅನ್ನುವ ಒಂದು ಗುರಿಯನ್ನು ಭಾರತ ಸರ್ಕಾರ ಹೊಂದಿದೆ. ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಅಂತ ನಾವು TBಯನ್ನು ಡಯಾಗ್ನೋಸ್ ಮಾಡುವುದಾಗಿರ್ಬೋದು, ಅಂದರೆ ಇನಿಷಿಯಲ್ ಸ್ಟೇಜ್ನಲ್ಲಿ ಪ್ರಾಥಮಿಕ ಹಂತದಲ್ಲಿ ಅದನ್ನು ಗುರುತಿಸುವುದಾಗಿರ್ಬೋದು ಮತ್ತು ಅದಕ್ಕೆ ಸರಿಯಾದಂತಹ ಕೋರ್ಸನ್ನು ಅಥವಾ ಸರಿಯಾದಂತಹ ಒಂದು ಚಿಕಿತ್ಸೆಯನ್ನು ಒದಗಿಸುವುದಾಗಿರ್ಬೋದು. ಈ ರೀತಿಯಾದಂತಹ ಎಲ್ಲ ಪ್ರಮುಖ ಉದ್ದೇಶಗಳನ್ನು ಇಟ್ಕೊಂಡು 2025 ವೇಳೆಗೆ ಈ ಟ್ಯೂಬರ್ಕ್ಯುಲೋಸಿಸನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡುವಂತಹ ಗುರಿಯನ್ನು ಭಾರತ ಸರ್ಕಾರ ಹೊಂದಿದೆ. ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿಟ್ಕೊಳ್ಳಿ. 2025 ಟ್ಯೂಬರ್ಕ್ಯುಲೋಸಿಸ್ ಇರಾಡಿಕೇಷನ್. ಸೊ ಈ ಟ್ಯೂಬರ್ಕ್ಯುಲೋಸಿಸ್ ರೋಗದ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ ನಾವು ರೀಸೆಂಟಾಗಿ. ಇದರಲ್ಲಿ 2 ವಿಭಾಗಗಳಿವೆ, ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್ ಮತ್ತು ನಾನ್ ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್. ಪಲ್ಮನರಿ ಅಂತಂದರೆ ಶ್ವಾಸಕೋಶದ ಮೇಲೆ ದಾಳಿ ಮಾಡುವಂತಹ ಒಂದು ಕ್ಷಯರೋಗ. ನಾನ್ ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್ ಅಂತಂದರೆ ಶ್ವಾಸಕೋಶವನ್ನು ಹೊರತುಪಡಿಸಿ ಇತರ ಅಂಗಗಳ ಮೇಲೆ ಆಕ್ರಮಣ ಮಾಡುವಂತಹ ಈ ಬ್ಯಾಕ್ಟೀರಿಯಾಗಳನ್ನು ನಾನ್ ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್ ಅಂತ ಗುರುತಿಸಲಾಗುತ್ತದೆ. ಸೊ ಇತ್ತೀಚೆಗೆ ನಮ್ಮ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಭಾರತೀಯ ವಿಜ್ಞಾನ ಸಂಸ್ಥೆಯ ವಿಭಾಗದಲ್ಲಿ ಅಂದರೆ ಬಯೋ ಎಂಜಿನಿಯರಿಂಗ್ ವಿಭಾಗದಲ್ಲಿ ಈ 3D ಹೈಡ್ರೋಜೆಲ್ ಅನ್ನುವ ಒಂದು ವ್ಯವಸ್ಥೆಯನ್ನು, ಸಿಸ್ಟಮನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ 3D ಹೈಡ್ರೋಜೆಲ್ ವ್ಯವಸ್ಥೆಯಲ್ಲಿ ಮುಖ್ಯವಾಗಿ ಯಾವ ಒಂದು ಅಪ್ಲಿಕೇಶನನ್ನು ಗುರುತಿಸಲಾಗಿದೆ ಅಂತಂದರೆ, ಈ 3D ಹೈಡ್ರೋಜೆಲ್ನಿಂದ ಕ್ಷಯರೋಗದ ಪತ್ತೆ ಹಚ್ಚುವಿಕೆ ಮತ್ತು ಅದರ ಚಿಕಿತ್ಸೆಯ ವಿಧಾನಗಳನ್ನು ಸುಲಭಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಒಂದು ಉಪಯೋಗಗಳನ್ನು ಕಂಡುಹಿಡಿಯಲಾಗಿದೆ ಅಂತ ಇತ್ತೀಚೆಗೆ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಜಾಗತಿಕವಾಗಿ ಈ ಕ್ಷಯರೋಗ ಅಥವಾ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅನ್ನುವ ರೋಗದಿಂದ 2022ನೇ ಇಸವಿಯಲ್ಲಿ ಸುಮಾರು 1.5 ಕೋಟಿಗೂ ಹೆಚ್ಚು ಜನ ಈ ಒಂದು TB ಸೋಂಕಿಗೆ ಒಳಗಾಗಿದ್ದರು. ಸೊ ಇದರಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನ ಟ್ಯೂಬರ್ಕ್ಯುಲೋಸಿಸ್ ರೋಗದಿಂದ ಸಾವನ್ನು ಅಪ್ಪಿದ್ರು ಅಂತ 2022ರ ಒಂದು ಮಾಹಿತಿಯನ್ನು ಶೇರ್ ಮಾಡಲಾಗಿತ್ತು. ಸೊ ಇದೇ ಒಂದು ಭೀಕರವಾದಂತಹ ರೋಗವನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ಪ್ರಥಮವಾದಂತಹ ಒಂದು ಸ್ಟೆಪ್ ಏನು ಅಂತಂದರೆ, ಇದನ್ನು ಪ್ರಾಥಮಿಕ ಹಂತದಲ್ಲಿ ಡಯಾಗ್ನೋಸ್ ಮಾಡುವುದಾಗಿದೆ. ಸೊ ಈ ರೋಗವನ್ನು ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ ಈ 3D ಹೈಡ್ರೋಜೆಲ್ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡಲಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಲಾಗಿದೆ. ಇತ್ತೀಚೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಿಂದ, ಬೆಂಗಳೂರಿನ ಈ ಒಂದು ಸಂಸ್ಥೆಯ ಮೂಲಕ ಈ ಮಾಹಿತಿಯನ್ನು ಪತ್ತೆ ಹಚ್ಚಲಾಗಿದೆ. ಸೊ ಹೈಡ್ರೋಜೆಲ್ ಬಗ್ಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಯಾವ ರೀತಿಯಾಗಿ ಈ ಟ್ಯೂಬರ್ಕ್ಯುಲೋಸಿಸ್ ಅಥವಾ ಮೈಕೋಬ್ಯಾಕ್ಟೀರಿಯಂ ಅನ್ನುವ ಬ್ಯಾಕ್ಟೀರಿಯಾ ರೋಗಿಗಳಲ್ಲಿ ಹರಡುತ್ತದೆ ಮತ್ತು ಯಾವ ರೀತಿ ಆ ಸೋಂಕನ್ನು ನಿವಾರಣೆ ಮಾಡಬಹುದು, ಯಾವ ಒಂದು ಕೋರ್ಸನ್ನು ಫಾಲೋ ಮಾಡೋದರ ಮೂಲಕ ಈ ರೋಗವನ್ನು, ಕ್ಷಯರೋಗವನ್ನು ನಿರ್ಮೂಲ ಮಾಡ್ಬೋದು ಅಥವಾ ನಿವಾರಣೆ ಮಾಡ್ಬೋದು ಅಂತ ಸಾಕಷ್ಟು ಅನುಕೂಲಗಳನ್ನು ಒದಗಿಸಿಕೊಡುವಂತಹ ನಿಟ್ಟಿನಲ್ಲಿ ಈ 3D ಹೈಡ್ರೋಜೆಲ್ ಸಹಕಾರಿಯಾಗಲಿದೆ ಅಂತ ವಿಜ್ಞಾನಿಗಳಿಂದ ಪತ್ತೆ ಹಚ್ಚಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, 3D ಹೈಡ್ರೋಜೆಲ್ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಏನಾದರೂ ಬಂದರೆ ಸರಿಯಾದ ಉತ್ತರ ಏನು ಹೋಗುತ್ತೆ ಅಂದರೆ ಈ ಕ್ಷಯರೋಗದ ಪತ್ತೆ ಹಚ್ಚುವುದು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಆರ್ಟಿಕಲ್ಸ್ಗಳಿಗೆ ರಿಲೇಟ್ ಆದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕ್ವಶನ್ ಆ್ಯಂಡ್ ಆನ್ಸರ್ನಲ್ಲಿ ರಿವೈಸ್ ಮಾಡ್ಕೊಳ್ಳೋಣ. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ಈ ಶ್ರಮ್ ಅನ್ನುವ ಪೋರ್ಟಲನ್ನು ಇತ್ತೀಚೆಗೆ ಯಾವ ಸಚಿವಾಲಯದಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಆಪ್ಷನ್ 2 ಮಾನವ ಸಂಪನ್ಮೂಲ ಸಚಿವಾಲಯ, ಆಪ್ಷನ್ 3 ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಅಥವಾ ಆಪ್ಷನ್ 4 ರಕ್ಷಣಾ ಸಚಿವಾಲಯ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಮೂಲಕ ಈ ಶ್ರಮ್ ಪೋರ್ಟಲನ್ನು ಅಭಿವೃದ್ಧಿಪಡಿಸಲಾಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. 2021ನೇ ಇಸವಿಯಲ್ಲಿ ಅಸಂಘಟಿತ ವಲಯದಲ್ಲಿ ತೊಡಗಿರುವಂತಹ ಕಾರ್ಮಿಕರನ್ನು ಗುರುತಿಸಿ ಅವರಿಗೆ ನೋಂದಾವಣಿ ಮಾಡಿಕೊಳ್ಳುವುದರ ಮೂಲಕ ಈ ಸೋಷಲ್ ಸೆಕ್ಯುರಿಟಿ ಅಥವಾ ಸಾಮಾಜಿಕ ಭದ್ರತೆಯನ್ನು ಒದಗಿಸುವಂತಹ ಯೋಜನೆಗಳ ಪ್ರಯೋಜನಗಳನ್ನು ಒದಗಿಸುವಂತಹ ಒಂದು ಪ್ಲ್ಯಾಟ್ಫಾರ್ಮನ್ನು, ನೋಂದಾವಣಿ ಮಾಡಿಕೊಳ್ಳುವಂತಹ ಡೇಟಾಬೇಸನ್ನು ಸಂಯೋಜನೆ ಮಾಡುವಂತಹ ಒಂದು ವೇದಿಕೆಯಾಗಿ ಈ ಶ್ರಮ್ ಪೋರ್ಟಲನ್ನು ಅಭಿವೃದ್ಧಿಪಡಿಸಲಾಗಿತ್ತು ನಮ್ಮ ಕೇಂದ್ರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದಿಂದ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು.
ಮುಂದಿನ ರಿವಿಷನ್ ಪ್ರಶ್ನೆ, ಬಿಟುಮಿನ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1, ಇದು ದಟ್ಟವಾದ ಹೆಚ್ಚು ಸ್ನಿಗ್ಧತೆಯ ಪೆಟ್ರೋಲಿಯಂ ಆಧಾರಿತ ಹೈಡ್ರೋಕಾರ್ಬನ್ ಆಗಿದೆ ಅಂತ ಇದೆ. ಆಪ್ಷನ್ 2, ಬಿಟುಮಿನ್ ಅಂದರೆ ಇದು ಸಾಮಾನ್ಯವಾಗಿ ನಿರ್ಮಾಣ ಉದ್ಯಮಗಳಲ್ಲಿ ಬಳಸಲಾಗುತ್ತೆ, ಜಲ ನಿರೋಧಕ ದೋಣಿಗಳಲ್ಲಿ ಬಳಸಲಾಗುತ್ತೆ ಅಂತ ಇದೆ. ಆಪ್ಷನ್ 3, ಜೈವಿಕ ಬಿಟುಮಿನ್ ಅಥವಾ ಬಯೋಬಿಟುಮಿನ್ ಏನಿದೆ ಇದು ಬಿಟಮಿನ್ಗೆ ಪೆಟ್ರೋಲಿಯಂ ಮುಕ್ತ ಪರ್ಯಾಯವಾಗಿದೆ, ಅಲ್ಟರ್ನೇಟ್ ಟು ಪೆಟ್ರೋಲಿಯಂ ಬೇಸ್ಡ್ ಬಿಟುಮಿನ್ ಅಂತ ಆಪ್ಷನ್ ಇದೆ. 4ನೇ ಆಪ್ಷನ್ ಏನು ಅಂತಂದರೆ ಮೇಲಿನ ಎಲ್ಲವೂ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4, ಮೇಲಿನ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ಬಿಟುಮಿನ್ ಬಗ್ಗೆ ಸರಿಯಾದಂಥ ಆನ್ಸರ್ಗಳಾಗಿವೆ, ಸ್ಟೇಟ್ಮೆಂಟ್ಗಳಾಗಿವೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್, ಆಲ್ ಆಫ್ ದ ಅಬೌವ್. ಸೊ ಈ ಬಿಟುಮಿನ್ ಅಂದರೆ ಇದು ಪೆಟ್ರೋಲಿಯಂ ಆಧಾರಿತವಾದಂತಹ ಪೆಟ್ರೋಲಿಯಂನಿಂದ ಉತ್ಪಾದನೆ ಮಾಡಬಹುದಾದಂತಹ ಒಂದು ವಸ್ತು ಆಗಿದೆ. ಸ್ನಿಗ್ಧವಾದಂತಹ ಅಂದರೆ ಹೆಚ್ಚು ವಿಸ್ಕಸ್ ಆದಂತಹ ಒಂದು ವಸ್ತುವಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಈ ಪೆಟ್ರೋಲಿಯಂ ಡಿಸ್ಟಿಲೇಷನ್ ಪ್ರೋಸೆಸ್ನ ಮೂಲಕ ಬಿಟುಮಿನನ್ನು ಉತ್ಪಾದನೆ ಮಾಡಲಾಗುತ್ತೆ, ಅಥವಾ ನೈಸರ್ಗಿಕವಾಗಿ ಕೂಡ ಈ ನಿಕ್ಷೇಪಗಳನ್ನು ನಾವು ಅಮೆರಿಕ ಮತ್ತು ವೆನೆಜುವೆಲಾ ದೇಶಗಳಲ್ಲಿ ಈ ಪಿಚ್ ಲೇಕ್ಸ್ ಅಥವಾ ಪಿಚ್ ಸರೋವರಗಳಲ್ಲಿ ಆಗಿರ್ಬೋದು, ಇತರ ನಿಕ್ಷೇಪಗಳಲ್ಲಿ ಈ ಬಿಟುಮಿನನ್ನು ನಾವು ಪಡ್ಕೋಬೋದಾಗಿದೆ ನೈಸರ್ಗಿಕವಾಗಿ. ಅದೇ ರೀತಿಯಾಗಿ ಈ ಸಸ್ಯಜನ್ಯ ಎಣ್ಣೆಗಳು, ಕ್ರಾಪ್ ಸ್ಟಬಲ್ಸ್ ಅಥವಾ ಈ ಬೆಳೆಗಳ ತ್ಯಾಜ್ಯಗಳಾಗಿರ್ಬೋದು, ಪಾಚಿ ಆಗಿರ್ಬೋದು, ಮರದ ಇತರ ಅಂಶಗಳಾಗಿರ್ಬೋದು, ಈ ರೀತಿಯಾದಂತಹ ವಸ್ತುಗಳಿಂದ ಕೂಡ ಬಯೋ ಬಿಟುಮಿನಸ್ಸನ್ನು ಉತ್ಪಾದನೆ ಮಾಡಬಹುದಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಬಿಟುಮಿನಸ್ ಮುಖ್ಯವಾಗಿ ಈ ನಿರ್ಮಾಣ ಕಾರ್ಯಗಳಲ್ಲಿ, ಅದರಲ್ಲೂ ಕೂಡ ವಿಶೇಷವಾಗಿ ಈ ಟಾರ್ ರೋಡ್ಗಳ ನಿರ್ಮಾಣ ಕಾರ್ಯಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆಯಾಗುವಂತಹ ವಸ್ತುವಾಗಿದ್ದು, ಈ ಹೆದ್ದಾರಿಗಳನ್ನು ನಿರ್ಮಾಣ ಮಾಡುವುದಾಗಿರ್ಬೋದು ಮತ್ತು ಈ ಜಲ ನಿರೋಧಕ ದೋಣಿಗಳನ್ನು, ವಾಟರ್ ಪ್ರೂಫಿಂಗ್ ಹಡಗುಗಳನ್ನು ನಿರ್ಮಾಣ ಮಾಡುವುದು, ರೂಫಿಂಗ್ ಸೊಲ್ಯೂಷನ್ಸ್, ವಾಟರ್ ರೂಫಿಂಗ್ ಸೊಲ್ಯೂಷನ್ ಅಥವಾ ಮೇಲ್ಛಾವಣಿಗಳ ಈ ಒಂದು ರೂಫಿಂಗ್ ಸೊಲ್ಯೂಷನ್ ಆಗಿ ಕೂಡ ಇದನ್ನು ಬಳಸಲಾಗುತ್ತೆ, ಪೇಂಟ್ಗಳಲ್ಲಿ ಇದನ್ನು ಬಳಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಪೆಟ್ರೋಲಿಯಂ ಮುಕ್ತವಾಗಿ ಜೈವಿಕ ಬಿಟುಮಿನನ್ನು ನಾವು ಉತ್ಪಾದನೆ ಮಾಡ್ಬೋದು. ಸೊ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಕೂಡ ಸರಿಯಾದಂಥ ಆನ್ಸರ್ ಆಗಿವೆ. ಮುಂದಿನ ರಿವಿಷನ್ ಪ್ರಶ್ನೆ, INS ಸುನೈನಾ ಕುರಿತಾದಂತಹ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಗುರುತಿಸಬೇಕು. ಆಪ್ಷನ್ 1, ಭಾರತದಿಂದ ಸ್ಥಳೀಯವಾಗಿ ನಿರ್ಮಿಸಲಾದಂತಹ ಹಡಗು INS ಸುನೈನಾ ಆಗಿದೆ ಅಂತ ಇದೆ. ಆಪ್ಷನ್ 2, ಇದು ಸರಾಯು ಕ್ಯಾಟಗರಿಯ ಕಡಲಾಚೆಯ ಗಸ್ತು ಹಡಗಾಗಿದೆ ಅಂತ ಇದೆ. ಆಪ್ಷನ್ 3, ಮೇಲಿನ ಎಲ್ಲವೂ ಅಂತ ಇದೆ. ಸೊ ಸರಿಯಾದ ಉತ್ತರ 4ನೇ ಆಪ್ಷನ್ ಏನು ಅಂತಂದರೆ ಮೇಲಿನ ಯಾವುದೂ ಅಲ್ಲ. ಸೊ ಇದರಲ್ಲಿ ತಪ್ಪಾದಂತಹ ಸ್ಟೇಟ್ಮೆಂಟನ್ನು ಗುರುತಿಸಬೇಕು. ಸೊ ಇಲ್ಲಿ ನೀಡಲಾದಂಥ 2 ಆಪ್ಷನ್ಸ್ಗಳು ಕರೆಕ್ಟ್ ಆಗಿರೋದ್ರಿಂದ ಮೇಲಿನ ಯಾವುದೂ ಅಲ್ಲ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಅಂದರೆ ಯಾವುದೂ ಕೂಡ ತಪ್ಪಾಗಿಲ್ಲ, 2 ಆಪ್ಷನ್ಸ್ಗಳು ಕರೆಕ್ಟ್ ಆಗಿವೆ. ಸೊ ದೇಶೀಯವಾಗಿ ಈ ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ನಿಂದ ಅಭಿವೃದ್ಧಿಪಡಿಸಲಾದಂತಹ ಒಂದು ಕಡಲಾಚೆಯ ಗಸ್ತು ತಿರುಗುವಂತಹ ಪೆಟ್ರೋಲಿಂಗ್ ವೆಸೆಲ್ INS ಸುನೈನಾ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ದೇಶೀಯವಾಗಿ ಈ ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ನಿಂದ ಈ ಪೆಟ್ರೋಲಿಂಗ್ ವೆಸೆಲನ್ನು ಅಭಿವೃದ್ಧಿಪಡಿಸಲಾಗಿದೆ. ಭಾರತದ ಈ ಕರಾವಳಿ ಪ್ರದೇಶಗಳು ಮತ್ತು ಸಾಗರದ ಪ್ರದೇಶಗಳಲ್ಲಿ ಪೆಟ್ರೋಲಿಂಗ್ ಮಾಡುವಂತಹ ಕಾರ್ಯಾಚರಣೆಯನ್ನು ನಡೆಸುವುದರ ಮೂಲಕ ಭದ್ರತೆಯನ್ನು ಒದಗಿಸುವಂತಹ, ಸೆಕ್ಯುರಿಟಿಯನ್ನು ಎನ್ಶೋರ್ ಮಾಡುವಂತಹ ಒಂದು ಉದ್ದೇಶವನ್ನು ಈ INS ಸುನೈನಾ ಅನ್ನುವ ಪೆಟ್ರೋಲಿಂಗ್ ವೆಸೆಲ್ ನಿರ್ವಹಿಸ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಮುಂದಿನ ರಿವಿಷನ್ ಪ್ರಶ್ನೆ, ಈ 3D ಹೈಡ್ರೋಜೆಲ್ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಸೊ ಇದರ ಯಾವ ಅಪ್ಲಿಕೇಶನ್ ನ್ಯೂಸ್ನಲ್ಲಿತ್ತು ಅಂತ ಪ್ರಶ್ನೆ ಇದೆ. ಇದರ 3D ಹೈಡ್ರೋಜೆಲ್ನ ಯಾವ ಬಳಕೆ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಅಂತ ಪ್ರಶ್ನೆ ಇದೆ. ಆಪ್ಷನ್ 1, 3D ರಾಕೆಟ್ ತಯಾರಿಕೆ. ಆಪ್ಷನ್ 2, TB ಪತ್ತೆ ಮತ್ತು ಚಿಕಿತ್ಸೆ. ಆಪ್ಷನ್ 3, ನೋವು ನಿವಾರಕ ಮುಲಾಮು. ಅಥವಾ ಆಪ್ಷನ್ 4, ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಈ ಕ್ಷಯ ರೋಗದ ಪತ್ತೆ ಹಚ್ಚುವಿಕೆ ಮತ್ತು ಚಿಕಿತ್ಸೆಯ ಒಂದು ಅಪ್ಲಿಕೇಶನನ್ನು ಇತ್ತೀಚೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಈ ಬಯೋ ಇಂಜಿನಿಯರಿಂಗ್ ವಿಭಾಗದ ವಿಜ್ಞಾನಿಗಳಿಂದ ಪತ್ತೆ ಹಚ್ಚಲಾಗಿದೆ. ಸೊ ಈ 3D ಹೈಡ್ರೋಜೆಲನ್ನು ಬಳಕೆ ಮಾಡುವುದರ ಮೂಲಕ
ಕ್ಷಯರೋಗವನ್ನು ಪತ್ತೆ ಹಚ್ಚಿ ಅದನ್ನು ಚಿಕಿತ್ಸೆ ಮಾಡುವಂತಹ ಅನುಕೂಲವನ್ನು ಪತ್ತೆ ಹಚ್ಚಲಾಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. 3D ಹೈಡ್ರೋಜೆಲ್ ಈಸ್ ರಿಲೇಟೆಡ್ ಟು ಟ್ಯೂಬರ್ಕ್ಯುಲೋಸಿಸ್ ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್ ಅಂತ ಸಿಂಪಲ್ ಆಗಿ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಕಾಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.